ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಇಲ್ಲಿ ಏನಂದ್ರೆ ಈಗ ನಮ್ಮ ಈ ಒಂದು ರಾಜ್ಯದಲ್ಲಿ 10 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್‌ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಆಹಾರ ಸಚಿವರಾದಂತ ಕೆಎಚ್ ಮುನಿಯಪ್ಪರವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಬೆಳಗಾವಿಯಲ್ಲಿ ಮಾತನಾಡಿದಂತ ಆಹಾರ ಸಚಿವರಾದಂತ ಕೆಎಚ್ ಮುನಿಯಪ್ಪರವರು ಎಪಿಎಲ್ ಕಾರ್ಡುಗಳಿಗೆ ಮೊದಲಿಗೆ 15 ಕೆಜಿ ಅಕ್ಕಿಯನ್ನ ನೀಡಲಾಗ್ತಿತ್ತು. ಆದ್ರೆ ಆ ಒಂದು ಆಹಾರ ಧಾನ್ಯಗಳನ್ನ ಈಗ ತೆಗೆದುಕೊಡ್ತಿಲ್ಲ. ಹಾಗಾಗಿ ಅದನ್ನು ಕೂಡ ನಿಲ್ಲಿಸಿದೀವಿ ಅಂತ ಹೇಳಿ ಆಹಾರ ಸಚಿವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಅಕಸ್ಮಾತ್ ಆಗಿ ಅದನ್ನು ಕೂಡ ಏನಾದ್ರೂ ಬೇಡಿಕೆಯಲ್ಲಿ ಬಂದ್ರೆ ಪುನಃ ಮತ್ತೆ ಆ ಒಂದು ಆಹಾರ ಧಾನ್ಯಗಳನ್ನ ಕೊಡ್ಲಿಕ್ಕೆ ಆರಂಭಿಸ್ತೀವಿ ಅಂತ ಹೇಳಿ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿನೂ ಸುಮಾರು 1 ವರ್ಷದಿಂದ ಅಕ್ಕಿಯನ್ನು ತೆಗೆದುಕೊಳ್ಳದೆ ಇರುವಂತವರನ್ನ ಅವರನ್ನ ಅಮಾನತು ಮಾಡಲಾಗಿದೆ ಎಂದು ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ತೋರಿಸ್ತೇನೆ. BPL ಕಾರ್ಡ್ ವಿಷಯದಲ್ಲಿ 30ನೇ ತಾರೀಕು ಹೋದ ತಿಂಗಳೇ ಓಪನ್ ಮಾಡಿದ್ದೀವಿ. ಅವರು ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿ ಹಾಕ್ಕೊಂಡ್ರೆ ಹೊಸ BPL ಕಾರ್ಡ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾರು ಅರ್ಹರಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಡ್ತೀವಿ. ಸಮಯದಲ್ಲಿ ಅದೇ ರೀತಿ ಯಾರು ಅನರ್ಹರಿದ್ದಾರೆ, ಈಗಾಗಲೇ ಸುಮಾರು 10 ಲಕ್ಷ ಮೇಲೆ ಅನರ್ಹರಿದ್ದಾರೆ, ಅದನ್ನು ಸರ್ವೆ ಮಾಡ್ತಾಯಿದ್ದೀವಿ. ಅವರನ್ನು APLಗೆ ಶಿಫ್ಟ್ ಮಾಡ್ತೀವಿ. ಅರ್ಹರನ್ನು ಇಲ್ಲಿ ನಾವು ಕೊಡೋದಕ್ಕೆ ಹೊಸ ಕಾರ್ಡನ್ನು ನಾವು ಇವತ್ತು ಬಿಟ್ಕೊಡ್ತಾಯಿದ್ವಿ. ಮೊದಲು APL ಕಾರ್ಡು ಕೂಡ ಒಂದು ಲಿಮಿಟೆಡ್ 15 kg ಕೊಡ್ತಾಯಿದ್ವಿ. ಅದು ಬರ್ತಾ ಕಡೆಗೆ ಒಂದು 10,000 ಜನನೂ ಕೂಡ ಅಕ್ಕಿ ತಗೊಳ್ತಾ ಇರಲಿಲ್ಲ. ಅದಕ್ಕೆ ಸದ್ಯಕ್ಕೆ ರದ್ದು ಮಾಡಿದ್ವಿ. ಡಿಮ್ಯಾಂಡ್ ಬಂದರೆ ಅವ್ರಿಗೂ ಕೊಡೋವಂಥದ್ದನ್ನ ಏರ್ಪಾಟ್ ಮಾಡ್ತೀವಿ. ಬಹಳ ಮುಖ್ಯವಾಗಿ ಸುಮಾರು 2 ವರ್ಷದಿಂದ BPL ಕಾರ್ಡ್ ಅರ್ಜಿ, ಹೊಸ ಅರ್ಜಿ ಏನಿತ್ತು, ಕೆಲವರು ಆರೋಗ್ಯದ ಸಂಬಂಧಪಟ್ಟಂಗೆ ಹಾಕ್ಕೊಂಡಿದ್ರು, ಉಳಿದಂಥವರಿಗೆ ಈಗ ಓಪನ್ ಮಾಡಿದ್ವಿ, ಅವ್ರು ಅರ್ಜಿ ಹಾಕ್ಕೊಬೋದು. ಅದರಲ್ಲಿ ಕೂಡ ನಾವು ಸ್ಕ್ರೂಟ್ನಿ ಮಾಡಿ ಕರೆಕ್ಟಾಗಿ ಗೈಡ್ಲೈನ್ಸ್ಗೆ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ BPL ಕಾರ್ಡ್. ಈಗ ಅಕ್ಕಿ ತೆಗೆದುಕೊಳ್ಳದೇ ಇರ್ತಾರೆ, ಅವ್ರು ಎಲ್ಲಿದ್ದಾರೆ, ಏನು ಕಾರಣ ಅಂತೇಳಿ ನಾವು ಪೆಂಡಿಂಗ್ ಇಟ್ಟಿದ್ವಿ. ಯಾಕಂದರೆ ಎಲ್ಲಾದರೂ ಬೇರೆ ಕಡೆ ಹೋಗಿದ್ದರೆ ಬರ್ಬೋದು. ಎಲ್ಲರೂ ನೋಡಿದ್ರಿ, ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದಂತ ಕೆಎಚ್ ಮುನಿಯಪ್ಪರವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಈ ಒಂದು ಮಾಹಿತಿಯನ್ನು ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಮೊದಲಿಗೆ ಯಾರಾದರೂ ಹೊಸಬರು ನನ್ನ ಈ ಒಂದು ಚಾನೆಲ್ ಅನ್ನು ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.